ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ಬ್ಲಾಗು. ಇವತ್ತು ಬೆಳಗ್ಗೆನೇ ಎದ್ದು ಇವಾಗ ತುಂಬ ಬಿಸಿಲಿರೋದ್ರಿಂದ ಬೇಗ ಬೆಳಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಹಕ್ಕಿಗಳಿಗೆಲ್ಲ ನೀರು ಮತ್ತು ಅನ್ನ ಹಾಕಿಬಿಟ್ಟು ಬಂದೆ. ಅಷ್ಟೆಲ್ಲ ಮನೆಯವರು ಎದ್ಬಿಟ್ಟು ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡ್ತಾಯಿದ್ರು. ಇವತ್ತು ರಜೆ ಇದೆ ಅಲ್ವಾ, ಅದಕ್ಕೇ ಮೊಹರಮ್ ಇದೆ ಅಲ್ಲ, ಹಂಗಾಗಿ ಇವತ್ತು ರಜೆ ಸ್ಕೂಲ್ ಕೂಡ. ಅದಕ್ಕೆ ನಾನು ಸ್ವಲ್ಪ ಕಸ ಎಲ್ಲ ಇತ್ತು, ಕಸ ಬಿಸಾಕ್ಬಿಟ್ಟು ಬಂದು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ. ಸೆಕೆ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಈಗ ಬೇಗನೆ ಬೆಳಕಾಗುತ್ತೆ, ಮತ್ತು ಸೆಕೆನೂ ಇರುತ್ತೆ. ಬೆಳಗ್ಗೆಯಿಂದನೇ ಸೆಕೆ. ಮಕ್ಕಳು ಕೂಡ ಸ್ನಾನ ಎಲ್ಲ ಇಬ್ಬರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಅದಾದಮೇಲೆ ಇವತ್ತು ನಾನು ತಿಂಡಿಗೆ ಆಲೂಗಡ್ಡೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಆಲೂಗಡ್ಡೆ ಬೇಯಿಸ್ಕೊಟ್ಟಿದ್ದೆ. ಇವರು ನಾನೇ ಬಿಡಿಸ್ಕೊಡ್ತೀನಮ್ಮ ಅಂತ ಅಂದರು, ಹಂಗಾಗಿ ಅವ್ರಿಗೇ ಕೊಟ್ಟೆ. ಆಲೂ ಪರೋಟಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಖಾರದ ಪುಡಿ, ಜೀರಿಗೆ ಪುಡಿ ಹಾಕಿಬಿಟ್ಟು ಉಪ್ಪಾಕಿ ರೆಡಿ ಮಾಡಿ ಇಟ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಗರಂ ಮಸಾಲ ಎಲ್ಲ ಹಾಕ್ಬೋದು, ಆದರೆ ನಾನು ಹಾಕೋದಿಲ್ಲ. ನನ್ನ ಮಕ್ಕಳಿಗೆ ಆಲೂ ಪರೋಟ ಅಂದರೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ನನಗೆ ಆಲೂ ಪರೋಟ ಮಾತ್ರನೇ ಮಾಡೋಕ್ಕೆ ಬರೋದು, ಮತ್ತು ಗೋಬಿ ಪರೋಟ ಅದೆಲ್ಲ ಮಾಡೋದಕ್ಕೆ ಬರೋಲ್ಲ ನನಗೆ. ಆಲೂ ಪರೋಟ ಆದರೆ ಚೆನ್ನಾಗಿ ಮಾಡ್ತೀನಿ. ಪನ್ನೀರ್ದು ಯಾವಾಗೂ ಟ್ರೈ ಮಾಡಿಲ್ಲ, ಒಂದು ಸಲ ಟ್ರೈ ಮಾಡ್ತೀನಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡೋಕ್ಕೆ ಕೂರಿಸಿದ್ದೆ. ಅವನು ಕೂಡ ಬಂದು ಹೋಮ್ವರ್ಕ್ ಮಾಡೋದನ್ನ ಹೇಳ್ಕೊಡು ಅಂತ ಹೇಳ್ತಿದ್ದೆ. ಹಾಗಾಗಿ ಅವನಿಗೆ ಹೋಮ್ವರ್ಕ್ ಹೇಳ್ಕೊಂಡೆ ನಾನು ಪರೋಟನ ಮಾಡಿದೆ. ಅದಾದಮೇಲೆ ತಿಂಡಿನ ರೆಡಿ ಆಯಿತು. ನಮ್ಮ ಕ್ವಾರ್ಟರ್ಸಲ್ಲಿ ಇವತ್ತು ನೀರು ಬರ್ತಾಯಿಲ್ಲ, ಅದಕ್ಕೇ ಸ್ನಾನ ಮಾಡ್ಕೊಂಡಿಲ್ಲ. ಆಮೇಲೆ ಬಿಡ್ತಾರೆ 11 12 ಗಂಟೆ ಹಂಗೆ, ಆವಾಗ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ತಿಂಡಿ ಮಾಡ್ಕೊತಿದ್ದೀವಿ. ಅದಾದಮೇಲೆ ತೆಲುಗುವರು ಇದ್ದಾರೆ ನಮ್ಮನೆ ಪಕ್ಕದಲ್ಲಿ, ಅವರು ಕೂಡ ಊರಿಗೆ ಹೊರಟಿದ್ರು ಇವತ್ತು. ಅವ್ರಿಗೆ 4 ಗಂಟೆಗೆ ಟ್ರೈನ್ ಇದೆ. ಅವನು ಚಿಕ್ಕವನು ಟೋಪಿನ ತೆಗೆದು ಹೊರಗಡೆ ಬಿಸಾಕಿದ್ದ. ಅವನು 3 ವರ್ಷದವನಿದ್ದಾನೆ, ಅವ್ರ ಮಗ. ಮತ್ತೆ ಸಂಜೆ ಮೇಲೆ ವಿಡಿಯೋ ಮಾಡಿದ್ದೀನಿ. ಇದು ನಾನಿವಾಗ ನೆಹರು ಪಾರ್ಕಿಗೆ ಬಂದಿದ್ದೀನಿ ವಾಕಿಂಗ್ಗೆ ಅಂತೇಳಿ. ನಮ್ಮನೆಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಈ ಪಾರ್ಕ್ ಇರೋದು. ಈ ಪಾರ್ಕು ಅಶೋಕ ಹೋಟೆಲ್ ಇದೆ, ಅದ್ರ ಎದುರುಗಡೆನೇ ಇದೆ. ತುಂಬಾ ಚೆನ್ನಾಗಿದೆ ಪಾರ್ಕ್ ಇದು.
ರೋಡ್ ಕ್ರಾಸ್ ಮಾಡಿಕೊಂಡು ಇವಾಗ ಮನೆ ಕಡೆ ಹೋಗಬೇಕು. ನಮ್ಮ ಕ್ವಾರ್ಟರ್ಸಲ್ಲಿ 2 ಫ್ಯಾಮಿಲಿ ಇದ್ದೀವಿ ಕನ್ನಡದವರು. ಇನ್ನೊಬ್ಬರು 6ನೇ ಮನೇಲಿದ್ದಾರೆ, 6ನೇ ನಂಬರ್ ಮನೆಯಲ್ಲಿ. ಮನೆಗೆ ಬಂದಮೇಲೆ ಸ್ನಾನ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಕೋಟ್ಲ ಮಾರ್ಕೆಟಿಗೆ ಹೋಗ್ತಾಯಿದ್ದೀವಿ, ಚಿಕನ್ ತಗೊಬರೋಣ ಅಂಥೇಳಿ. ಮತ್ತು ನಾಳೆ ಸ್ಕೂಲು ಕೂಡ ಇದೆ, ಫ್ರೂಟು ತರಬೇಕು. ಅದಕ್ಕೇ ಇವತ್ತು ಮೊಹರಂ ಇದೆ ಅಲ್ವಾ, ಹಂಗಾಗಿ ಲೋಧಿ ಗಾರ್ಡನ್ ರೋಡ್ ಇದು ತುಂಬಾ ರಶ್ ಇದೆ. ಇಲ್ಲಿ ಜೋರ್ಬಾಗಲ್ಲಿ ಇವತ್ತು ಜಾತ್ರೆ ಆಯ್ತಂತೆ, ಇತ್ತಂತೆ, ನಮ್ಗೆ ಗೊತ್ತಿರಲಿಲ್ಲ. ಬಂದಮೇಲೆ ಗೊತ್ತಾಯಿತು ಇವತ್ತು ಜಾತ್ರೆ, ಮೊಹರಂಗೆ ಏನೋ ಮೆರವಣಿಗೆ ಇರುತ್ತಂತೆ, ಅದು ಇತ್ತು ಅಂತ ಅಂದರು. ಅದಾದಮೇಲೆ ಕೋಟ್ಲಾಗೆ ಬಂದ್ವಿ. ಈ ಕೋಟ್ಲ ಮಾರ್ಕೆಟ್ ಯಾವಾಗೂ ಬ್ಯುಸಿ ಇರುತ್ತೆ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವ, ಇವಾಗ ಮಾವಿನ ಹಣ್ಣು ತುಂಬ ಇದ್ದಾವೆ ಬಂದಿರೋದು ಮಾರ್ಕೆಟಿಗೆ. ಮಾವಿನ ಹಣ್ಣು ನೋಡೋಣ ಯಾವ್ಯಾವ ಬಂದಿದೆ ಅಂತೇಳಿ ಹೋಗ್ತಾಯಿದ್ವಿ ಒಳಗಡೆ, ಮಾರ್ಕೆಟ್ ಒಳಗಡೆ. ಮಾರ್ಕೆಟು ಒಳಗಡೆ ಬಂದ್ವಿ. ಇವಾಗ ಇದು ಚಿಕನ್ ಅಂಗಡಿ, 2 ಅಕ್ಕಪಕ್ಕದಲ್ಲೇ ಇದ್ದಾವೆ ಚಿಕನ್ ಅಂಗಡಿಗಳು. ಫುಲ್ಲು ರಶ್ ಇದೆ ಇವತ್ತು. ಈ ಲೈನಲ್ಲಿ ಇಲ್ಲಿ 2 ಚಿಕನ್ ಅಂಗಡಿ ಇರೋದು. ಅದಾದಮೇಲೆ ಎಲ್ಲ ಟೈಲರ್ ಅಂಗಡಿಗಳೇ ಈ ಲೈನಲ್ಲಿ ಪೂರ್ತಿ. ಅದಾದಮೇಲೆ ಈರುಳ್ಳಿ ತೊಗೊಳ್ಳೋಣ ಅಂತ ಬಂದೆ. ಈರುಳ್ಳಿ ಬಂದು ಇವಾಗ 40 ರೂಪಾಯಿ ಕೆಜಿ ಇದೆ. ಆಲೂಗಡ್ಡೆ 20 ರೂಪಾಯಿ ಕೆಜಿ. ಮತ್ತು ಮುಂದೆ ಏನಾದ್ರು ತರಕಾರಿ ಬೆಂಡೆಕಾಯಿ ತೊಗೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇವಾಗ ತರಕಾರಿ ಬೆಂಡೆಕಾಯಿ, ಸೋರೆಕಾಯಿ, ಕ್ಯಾರೆಟು, ಬೀನ್ಸೂ ಕಾಸ್ಟ್ಲಿ, 30 ರೂಪಾಯಿ 1/4 ಕೆಜಿ ಅಂತಾರೆ. ಬೆಂಡೆಕಾಯಿ ಬಂದು 30 ರೂಪಾಯಿ ಕೆಜಿ. ಇಲ್ಲಿ ಏನಾದರೂ ಸೀಸನಲ್ಲಿ ಯಾವ್ಯಾವ ತರಕಾರಿ ಸಿಗುತ್ತೆ ಅದು ಮಾತ್ರನೇ ಬರುತ್ತೆ, ಮಿಕ್ಕಿದ್ದು ಯಾವುದು ಅಷ್ಟು ಸಿಕ್ಕರೂ ತುಂಬ ಜಾಸ್ತಿ ರೇಟ್ ಇರುತ್ತೆ. ಅದಾದಮೇಲೆ ಇವಾಗ ಮನೆ ಹತ್ರ ಹೋಗ್ತಾಯಿದ್ದೀವಿ, ಮನೆ ಕಡೆಗೆ. ಇದು ಚಿಕ್ಕ ರೋಡು, 2 ಕಡೆಯಿಂದನೂ ಗಾಡಿಗಳು ಬರೋದ್ರಿಂದ ಫುಲ್ಲು ನಿಧಾನ ಹೋಗಬೇಕು. ನೋಡ್ಬೋದು ಚಿಕ್ಕ ರೋಡಲ್ಲೇ ಕಾರ್ಗಳು ಓಡಾಡ್ತವೆ, ಹಾಗಾಗಿ. ಅದಾದಮೇಲೆ ನಾವು ಮೇನ್ ರೋಡಿಗೆ ಬಂದ್ವಿ. ಇವಾಗ ಈ ರೋಡಲ್ಲಿ ಮೊಹರಂ ಜಾತ್ರೆ ನಡೀತಾ ಇತ್ತಲ್ಲ, ಹಾಗಾಗಿ ಇಲ್ಲಿ ಜ್ಯೂಸ್ ಎಲ್ಲ ತೊಗೊಬಂದು ಕೊಡ್ತಾಯಿದ್ರು. ಮತ್ತು ಸ್ವೀಟೆಲ್ಲ ಕೊಡ್ತಾಯಿದ್ರು. ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮನೆಗೆ ಬಂದ್ವಿ ಇವಾಗ.